ಸತ್ಕಾರ ಮಾಡಲೇಬೇಕು. ನಾವು ಸತ್ಕಾರ ಮಾಡುವಾಗ ನಾವು ಆಶೀರ್ವದಿಸಲ್ಪಡ್ತೀವಿ. ಸತ್ಕಾರನ ಅಭ್ಯಾಸ ಮಾಡ್ಕೋಬೇಕು. ಅರ್ಥ ಇದ್ರಾ? ಈಗ ದೇವದೂತ ಹೇಳ್ತಿದ್ದಾನೆ, ನಾನು ಬರಲ್ಲ. ರಾತ್ರಿ ಎಲ್ಲ ನಾವು ಬೀದಿಯಲ್ಲೇ ನಿಂತ್ಕೊಳ್ತೀವಿ, ಯಾರು ನಿಮ್ಮ ಮನೆಗೆ ಬರಲ್ಲ ಅಂತ ಹೇಳ್ತಿದ್ದಾನೆ. ಯಾಕೆ ಗೊತ್ತಾ? ದೇವದೂತನಿಗೆ ಗೊತ್ತಾಯಿತು, ದೇವ್ರಿಗೆ ಗೊತ್ತಾಯಿತು ಲೋಟನ ಮನೆ ನೀತಿವಂತದಲ್ಲ ಅಂತ. ಅಲ್ಲಿ ಆತನ ಬಗ್ಗೆ ಎಲ್ಲ ಕಡೆ ಬರೆಯಲ್ಪಟ್ಟಿರುವ ಹಾಗೆ ನೀತಿವಂತನಾದ ಲೋಟ ಅಂತ ಬರೆಯಲ್ಪಟ್ಟೈತೆ. ಆದರೆ ಲೋಟ ಅಲ್ಲಿದ್ದಂಥ ಪರಿಸ್ಥಿತಿಗಳೆಲ್ಲ ನೋಡಿ ಕುಗ್ಗಿ ಹೋಗಿದ್ನಂತೆ. ಯಾಕೆ ಗೊತ್ತಾ? ಲೋಟನ ಮನೆಯಲ್ಲಿ ಪರಿಶುದ್ಧತೆ ಇಲ್ಲ. ಲೋಟ ಏನೋ ಅಣ್ಣನ ಜೊತೆ ಸೇರಿಕೊಂಡು, ಅಬ್ರಾಮನ ಜೊತೆ ಸೇರಿಕೊಂಡು ಸ್ವಲ್ಪ ನೀತಿ ಕಲ್ತಿರ್ಬೋದು. ಆದರೆ ಅವನ ಹೆಂಡತಿ ದೇವರ ಭಯ ಭಕ್ತಿಲಿ ಇಲ್ಲ. ಲೋಟನ ಹೆಂಡತಿ, ಆಕೆ ಲೋಕದ ಆಸೆ, ಆಕೆ ಹಣದ ಆಸೆ, ಆಕೆ ವ್ಯವಹಾರಗಳೇ ಬೇರೆ. ಆ ಸೊದೋಮ್ ಗೊಮೋರ ಪಟ್ಟಣದಲ್ಲಿ ಏನಂತೆ ಆ ಹೆಣ್ಮಕ್ಳ ಜೊತೆ ಸೇರ್ಕೊಂಡಿದ್ದೇನೆ ಇಚ್ಛಾ ಬಂದಂಗೆ ಜೀವಿಸ್ತಾಳೆ. ಆಕೆಗಂತೂ ಮನಸ್ಸೆಲ್ಲ ಅಲ್ಲೇ, ಒಂಚೂರು ಕೂಡ ದೇವರ ಕುರಿತಾದಂಥ ಭಯ ಭಕ್ತಿ ಇಲ್ಲ. ಲೋಟನ 2 ಹೆಣ್ಣು ಮಕ್ಕಳು, ಅವ್ರಿಗೆ 2 ಹೆಣ್ಣು ಮಕ್ಕಳಂತೆ. ಲೋಟನಿಗೆ 2 ಹೆಣ್ಣು ಮಕ್ಕಳು ಯೌವನ ಪ್ರಾಯದಲ್ಲಿದ್ದಾರೆ, ಪ್ರಾಯಸ್ಥರಾಗಿದ್ದಾರೆ. ಅವರು ಕೂಡ ಪ್ರಾರ್ಥನೆ ಮಾಡ್ತಿಲ್ಲ, ಅವರು ಪರಿಶುದ್ಧತೆಯಲ್ಲಿಲ್ಲ, ಅವರು ದೇವರ ಭಯಭಕ್ತಿಯಲ್ಲಿಲ್ಲ. ತಂದೆ ಆಗಲಿ ತಾಯಿ ಆಗಲಿ ದೇವರ ಭಯಭಕ್ತಿಯಲ್ಲಿ ಇದ್ರೆ ತಾನೇ ಮಕ್ಕಳು ಭಯಭಕ್ತಿಯಲ್ಲಿರೋದು. ತಾಯಿ ಆಗಲಿ ತಂದೆ ಆಗಲಿ ಸುಳ್ಳು ಹೇಳದೆ ಮಕ್ಕಳ ಮುಂದೆ ದೇವರಿಗೆ ಭಯಪಟ್ಟು ದೇವರ ವಾಕ್ಯನ ಅನುಸರಿಸಿ ನಡೆದ್ರೆ ತಾನೇ ತಮ್ಮ ಮಕ್ಕಳು ನಡೆಯೋದು. ಹಲ್ಲೆಲೂಯಾ. ಲೋಟನ ಮನೆಗೆ ದೇವದೂತ ಯಾಕೆ ಹೋಗಲ್ಲ ಅಂತಿದ್ದಾನಂದ್ರೆ ಅವರ ಮನೆಯಲ್ಲಿ ಒಳ್ಳೆ ಅಭಿಪ್ರಾಯ ಇಲ್ಲ. ಇವತ್ತು ಕೆಲವ್ರ ಮನೆಗೆ ಯಾರನ್ನ ಇಲ್ಲ ಇನ್ನೊಂದ್ಸರಿ ಹೇಳ್ತೀನಿ, ಈಗ ಬೇಡ, ಫಸ್ಟ್ ಈಗ ಬೇಡ ಭಾಷೆ. ಯಾಕೆ ಬೇಡ? ಹಲ್ಲೆಲೂಯಾ. ಅರ್ಥ ಆಯ್ತಾ? ಯೋಚನೆ ಮಾಡಿ. ಕೆಲವರು ಪಾಸ್ಟರ್ ಬರ್ತಾರೆ ಅಂದೇಟಿಗೆ ಪಾಸ್ಟರ್ ಬರ್ತಾರ ಏನು ಮಾಡಿ ಭಯ ಸ್ಟಾರ್ಟ್ ಆಗಿರ್ತದೆ. ಎಲ್ಲಿ ನಮ್ಮ ಬಗ್ಗೆ ಏನು ಗೊತ್ತಾಗ್ಬಿಡ್ತದೋ, ದೇವರ ಆತ್ಮ ಏನು ಹೇಳ್ಬಿಡ್ತಾನೆ, ಏನು ತಿಳಿಸ್ಬಿಡ್ತಾನೆ ಅವ್ರಿಗೆ. ಹಲ್ಲೆಲೂಯಾ. ಯೋಚನೆ ಮಾಡಿ. ಲೋಟನ ಮನೆ ಅಭಿಪ್ರಾಯ ಚೆನ್ನಾಗಿಲ್ಲ ಅನ್ನೋ ದೇವ್ರಿಗೆ ಗೊತ್ತಾಯ್ತು. ಯೌವನ ಪ್ರಾಯದಲ್ಲಿರುವಂತ ಯೌವನಸ್ಥರು ದೇವರ ಭಯ ಭಕ್ತಿಯಲ್ಲಿ ಜೀವಿಸಬೇಕಾದವರು ಸೊದೋಮ್ ಗೊಮೋರ ಪಟ್ಟಣದಲ್ಲಿರುವಂಥ ಪಾಪದ ಜನರ ಜೊತೆ ಪ್ರೀತಿ ಪ್ರಾರಂಭ ಆಗೈತೆ. ಅವ್ರಿಗೆ ಮಾತುಕತೆ ಆಗೈತೆ. ಹಲ್ಲೆಲೂಯಾ. ದೇವರ ಮಕ್ಕಳೇ, ಚರ್ಚಿಗೆ ಬರ್ತಿದ್ದೀರಿ, ಪ್ರಾರ್ಥನೆ ಮಾಡ್ತಿದ್ದೀರಿ. ನಿಮ್ಮ ಕುಟುಂಬ ಹೆಂಗಿದೆ? ನಿಮ್ಮ ಕುಟುಂಬ ಕುರಿತಾಗಿ ದೇವರ ಅಭಿಪ್ರಾಯ ಏನು? ನಿಮ್ಮ ಮನೇಲಿ ಕುಟುಂಬವಾಗಿ ಕುತ್ಕೊಂಡು ಪ್ರಾರ್ಥಿಸುವಾಗ ದೇವರು ಬರ್ತಿದ್ದಾನಾ? ದೇವರ ಪ್ರಸನ್ನತೆ ಬರ್ತಾಯ್ತಾ? ಅಭಿಷೇಕ ಬರ್ತಾಯ್ತಾ? ಕರ್ತನ ಪ್ರಕಟಣೆಗಳು ನಿಮ್ಗೆ ಆಗ್ತಾಯ್ತಾ? ನಿಮ್ಮ ಮಕ್ಕಳುಗಳನ್ನ ಹೆಂಗೆ ಬೆಳೀತಿದ್ದಾರೆ? ನಿಮ್ಮ ಮಕ್ಕಳು ಮದುವೆ ಆಗಿದ್ದೇನೆ ಗಂಡನ ಮನೆಗೆ ಹೋಗಿರ್ಬೋದು, ನಿನ್ನ ಮನೆಗೆ ಮದುವೆ ಆಗಿದ್ದೇನೆ ಸೊಸೆಂದಿರು ನಿಮ್ಮ ಮನೆಗೆ ಬಂದಿರ್ಬೋದು. ಹೇಗಿದ್ದಾರೆ? ಹೇಗೆ ನೋಡ್ತಾ ಇದ್ದೀರಿ? ನಿಜವಾಗ್ಲೂ ನಿಮ್ಮ ಮಕ್ಕಳು, ಹೆಣ್ಣು ಮಕ್ಕಳುಗಳು ಗಂಡನ ಮನೆಗೆ ಹೋಗಿದ್ದೇನೆ ಸುಖ ಸಮಾಧಾನದಿಂದ ದೇವರ ಭಯ ಭಕ್ತಿಯಲ್ಲಿ ಜೀವನ ಮಾಡ್ತಿದ್ದಾರಾ? ಒಳ್ಳೆ ನಡತೆಯಲ್ಲಿ ಇದ್ದಾರಾ? ಒಳ್ಳೆ ಗಂಡನ ಜೊತೆ ಜೀವನ ಕಷ್ಟ ಸುಖ ದುಃಖದಲ್ಲಿ ಹಂಚಿಕೊಂಡು ಜೀವನ ಮಾಡ್ತಾ ವಾಕ್ಯಕ್ಕೆ ಅನುಸಾರವಾಗಿ ನಡೀತಿದ್ದಾರಾ? ತಂದೆಯಾಗಿ ತಾಯಿಯಾಗಿ ಅಲ್ಲ ತಾಯಿಯಾಗಿ ಮುಚ್ಚಿಡ್ತಿದೀಯಾ? ಒಳ್ಳೆ ಅಭಿಪ್ರಾಯ ಇರಬೇಕು ದೇವರು ನಿನ್ನ ಮನೆಗೆ ಬರಬೇಕಂದ್ರೆ. ಲೋಟ ಬಲವಂತ ಮಾಡ್ತಿದ್ದಾನೆ. ಸ್ವಾಮಿಗಳೇ ದಯಮಾಡಿ ಬನ್ನಿ. ಅಲ್ಲಿ ವಾಕ್ಯ ನೋಡಿ, ಓದಿ ಏನ್ ಹೇಳ್ತದೆ 2ನೇ ವಚನದಲ್ಲಿ. ಸ್ವಾಮಿಗಳೇ ನಿಮ್ಮ ದಾಸನ ಮನೆಗೆ ಬಂದು ಇಳಿದುಕೊಳ್ಳಿ, ಕಾಲುಗಳನ್ನು ತೊಳೆದುಕೊಳ್ಳಿರಿ. ಬೆಳಗ್ಗೆ ಎದ್ದು ಬೆಳಗ್ಗೆ ನಿಮ್ಮ ಮಾರ್ಗವನ್ನು ಹಿಡಿದುಕೊಂಡು ಹೋಗಬಹುದು ಅಂದನು. ಅವರು ಆಗಲ್ಲ, ಬೀದಿಯಲ್ಲೇ ರಾತ್ರಿ ಕಳೆಯುತ್ತೇವೆ ಅನ್ನಲು ಅವನು ಬಹಳವಾಗಿ ಏನಂತೆ ಬಲವಂತ ಮಾಡದಂತೆ. ಇಲ್ಲ ಸ್ವಾಮಿ ಬರಲೇಬೇಕು. ನಿನ್ನ ಕುರಿತಾಗಿ ದೇವರು ಅಭಿಪ್ರಾಯ ಏನು ಪ್ರಿಯರೇ? ನಿನ್ನ ಕುಟುಂಬ ಕುರಿತಾಗಿ ದೇವರ ಅಭಿಪ್ರಾಯ ಏನು? ನಿನ್ನ ವ್ಯವಹಾರಗಳಲ್ಲಿ ಅಭಿಪ್ರಾಯ ಏನು? ದೇವರ ಅಭಿಪ್ರಾಯ ಒಳ್ಳೆ ಅಭಿಪ್ರಾಯ ಆಯ್ತಾ? ಸುಮ್ಮನೆ ಚರ್ಚಿಗೆ ಬಂದು ಮೋಸ ಮಾಡ್ಕೊಂಡು ಹೋಗಬೇಡ. ಚರ್ಚಿಗೆ ಬಂದು ದೇವರ ಸ್ವರಕ್ಕೆ ಕಿವಿಗೊಟ್ಟು ಮನ ತಿರುಗು. ನೀನು ದೇವರ ಭಯ ಭಕ್ತಿಯಲ್ಲಿ ತಂದೆ ಆಗಲಿ ತಾಯಿ ಆಗಲಿ ಇಲ್ಲದಿದ್ದರೆ ನಿನ್ನ ಮಕ್ಕಳುಗಳು ಏನಾಗಿರ್ತಾರೆ ಅನ್ನೋದು ಯೋಚನೆ ಮಾಡು. ನೀನು ಅಥವಾ ಒಂದು ವೇಳೆ ದಾರಿ ತಪ್ಪೋದಾದ್ರೆ ನೀನು ಗಂಡನಾಗಿ, ನೀ ತಂದೆಯಾಗಿ, ತಾಯಿಯಾಗಿ ಅಥವಾ ನೀನು ಮಾಡುವಂಥ ತಪ್ಪು ಪಾಪಗಳು ನಿನ್ನ ಮಕ್ಕಳ ಮೇಲೆ ಬರ್ತದೆ ಅನ್ನೋದು ಮಾತ್ರ ಮರಿಬೇಡ.
ನೀನೇನು ತಪ್ಪು ಮಾಡಿದ್ರು ಕೂಡ ನಿನ್ನ ಮಕ್ಕಳ ಮೇಲೆ ನೇರವಾಗಿ ಬರ್ತದೆ. ಮುಂದೆ ಲೋಟನ ಚರಿತ್ರೆ ನೋಡೋಣ. ಅಪ್ಪ ಲೋಟನ ಹೇಳ್ತಿದ್ದಾನೆ, ಬಲವಂತ ಮಾಡ್ತಿದ್ದಾನಂತೆ, ಬನ್ನಿ ಸ್ವಾಮಿ ಬನ್ನಿ ಬನ್ನಿ. ಪ್ರಿಯರೇ, ಇವತ್ತು ನಮ್ಮ ಜೀವಿತದಲ್ಲಿ ಒಳ್ಳೆ ಅಭಿಪ್ರಾಯ ಇಲ್ಲದೆ ಇರ್ಬೋದು, ನಮ್ಮ ಕುಟುಂಬದಲ್ಲಿ ದೇವರ ಅಭಿಷೇಕ ಆಶೀರ್ವಾದ ಬರದೇ ಇರ್ಬೋದು. ಹಂಗಂತ ಹೇಳಿ ಬಿಟ್ಟು ಬಿಡಬಾರ್ದು. ನಾವು ಬಲವಂತ ಮಾಡಬೇಕು, ದೇವರ ಬಳಿ ಬರಬೇಕು. ಲೂಕನ ಬರೆದ ಸುವಾರ್ತೆ 18ನೇ ಒಂದೇ ವಚನ ಹೇಳ್ತದೆ, ಯಾವಾಗಲೂ ಬೇಸರಗೊಳ್ಳದೆ ಯಾವಾಗಲೂ ಪ್ರಾರ್ಥನೆ ಮಾಡು. ನೀನು ಕೇಳ್ಕೊಂಡಂಗೆ ದೇವರು ಉತ್ತರ ಕೊಡದೇ ಇರ್ಬೋದು, ಗುಣಪಡಿಸದೇ ಇರ್ಬೋದು, ಒಳ್ಳೇದು ಮಾಡದೇ ಇರ್ಬೋದು. ಹಂಗಂತ ಹೇಳಿ ದೇವರನ್ನ ಬಿಡಬೇಡ, ಪ್ರಾರ್ಥನೆ ಬಿಡಬೇಡ, ದೇವರ ಆಲಯನ ಬಿಡಬೇಡ. ನೀನು ಬಲವಂತ ಮಾಡಿ ದೇವ್ರ ಕೇಳು ಬಂದು, ದೇವರೇ ನಿನ್ನ ಪ್ರಸನ್ನತೆ ಹೊಂದ್ಕೊಳ್ಳೋಕ್ಕೆ ನನ್ನ ಹತ್ತಲ್ಲಿ ಏನು ತಡೆಯಾಗಿದೆಯಪ್ಪ, ನನ್ನ ಮನೆ ಆಶೀರ್ವಾದ ಹೊಂದ್ಕೊಳ್ಳೋಕೆ ಏನು ತಡೆ, ಕಷ್ಟದ ಮೇಲೆ ಕಷ್ಟ ಬರ್ತೈತಲ್ಲ, ನಾನು ಏನಾಗಿ ನಿನಗೆ ವಿರೋಧವಾಗಿ ಜೀವಿಸ್ತಾ ಇದ್ದೀನಿ, ನನ್ನ ಶುದ್ಧಿಪಡಿಸು, ನನ್ನ ಸರಿಪಡಿಸು. ನೀನು ಪದೇ ಪದೇ ಹೋಗಿ ದೇವ್ರ ಕ್ಷಮಾಪಣೆ ಕೇಳಬೇಕು. ಹೌದಪ್ಪ, ನಾನು ಮಾಡಿ ತಪ್ಪು ಸ್ವಾಮಿ. ಅನೇಕರು ನೋಯಿಸಿರ್ಬೋದು. ನನ್ನ ತಪ್ಪುಗಳು ತಿಳ್ಕೊಳ್ಳುವಾಗ, ನನ್ನ ಮನಸ್ಸು ನನಗೆ ತಪ್ಪು ಅಂತ ತಿಳಿಸುವಾಗ ಅದಕ್ಕೆ ನಾವು ಕ್ಷಮಾಪಣೆ ಕೇಳಬೇಕು. ದೇವರೇ ನೋಡಿ, ಈ ಲೋಟ ಏನು ಮಾಡಿದಂತೆ, ಅವ್ರ ಮನೆಗೆ ಬರೋಕ್ಕೆ ಒಳ್ಳೆ ಅಭಿಪ್ರಾಯ ಇಲ್ಲ, ಆದರೆ ಬಿಡ್ನಿಲ್ಲ. ಲೋಟ ಬಲವಂತ ಮಾಡಿದಂತೆ. ನಾವಾಗಿದ್ರೆ, ದೇವರೇ ಕೊಡ್ತೀಯೋ ಕೊಡಲ್ವೋ, ಇರಲಿ ಬಿಡು, ದೇವರೇ ನೀನು ಕೊಟ್ಟಿಲ್ಲ ಅಂದರೆ ಪರವಾಗಿಲ್ಲಪ್ಪ, ನಿನ್ಗೆ ಪ್ರಾರ್ಥನೆ ಮಾಡಿದ್ದೀನಿ, ಇದು ಲಾಸ್ಟ್ನೇ ವಾರ, ಈ ಕಾರ್ಯ ಮಾಡಿಲ್ಲ ಅಂದರೆ ನೀನು ಚಚ್ಚಿ ಬರೋದು ಬಿಟ್ಬಿಡ್ತೀನಿ, ಇನ್ನು ಮುಂದೆ ನೀನು ನೀರ್ಗಾರ ಹಾಕು, ಹಾಲ್ಗಾರ ಹಾಕು, ಇಲ್ಲ ನರಕಕಾರ ಹಾಕು, ಸ್ವರ್ಗಕಾರ ಹಾಕು, ನಾನು ತಿನ್ನು ಮಾಡ್ಬಿಡ್ತೀನಿ. ಈ ರೀತಿಯಾಗಿ ಜೀವಿಸೋರು ಭಾಳ ಜನ, ಈ ಥರ ಬ್ಲಾಕ್ ಮೇಲ್ ಮಾಡೋರು ದೇವ್ರ ಮುಂದೆ ಭಾಳ ಜನ. ಎಷ್ಟು ಜನ ಇದ್ದೀರಿ ನಮ್ಮ ಮಧ್ಯದಲ್ಲಿ ಈ ಥರ ಬ್ಲಾಕ್ ಮೇಲ್ ಮಾಡ್ಕೊಂಡು ಜೀವಿಸ್ತಾರವರು. ದೇವರು ನಿನ್ನ ಪ್ರಾರ್ಥನೆಗೆ ಉತ್ತರ ಕೊಡ್ತಿಲ್ಲ ಅಂದರೆ, ದೇವರು ನಿನ್ನನ್ನು ಅನುಮತಿಸ್ತಿಲ್ಲ ಅಂದರೆ, ಏನೋ ನನಗೂ ದೇವ್ರಿಗೂ ಸರಿ ಇಲ್ವೇನೋ, ನಾನು ದೇವರಿಗೆ ವಿರೋಧವಾಗಿ ಏನೋ ತಪ್ಪು ಮಾಡಿರ್ಬೇಕೇನೋ, ನನ್ನ ಮನೆಯಲ್ಲಿ ದೇವರಿಗೆ ವಿರೋಧವಾದ ಕಾರ್ಯಗಳು ನಾನು ನಿರ್ಧಾರ ಮಾಡಿರ್ಬೇಕೇನೋ, ಆತನು ಬರಬೇಕಪ್ಪ, ಆತನ ಪ್ರಸನ್ನತೆ ನಾನು ಅನುಭವಿಸ್ಬೇಕು ಅಂತ ಹೇಳಿ ತಪ್ಪುಗಳನ್ನ ಸರಿಪಡಿಸ್ಕೋ. ದೇವ್ರ ಬಿಡದೆ ಪ್ರಾರ್ಥಿಸು. ದೇವರೇ ನಾನು ತಿಳಿಸಪ್ಪ, ನಾನು ಸರಿಪಡಿಸ್ಕೊಳ್ತೀನಿ. ನಾನು ಭಕ್ತಿ ಹೆಚ್ಚಾಗಿ, ದೇವ್ರೆ ನಾನು ಒಂದು ವೇಳೆ ಮೋಸ ಮಾಡ್ಕೊಂಡಿರ್ಬೋದು, ಒಂದು ವೇಳೆ ಹಣ ಆಯಿತು ಹೆಚ್ಚಾಯಿತು ಅಂತೇಳಿ ನಾನು ಪಾಪ ಮಾಡಿರ್ಬೋದು, ತಪ್ಪಾಗಿರ್ಬೋದು, ಏನೋ ಕೆಟ್ಟದಾಗಿ ಶರೀರದ ಆಸೆ ನೋಡಿರ್ಬೋದು. ದೇವ್ರತ್ತು ನಾವು ಪದೇ ಕ್ಷಮಾಪಣೆ ಕೇಳ್ಕೊಳ್ಳುವಾಗ ದೇವರು ನಮ್ಮ ತಪ್ಪುಗಳ ಒಂದೊಂದೇ ನಮ್ಮ ನೆನಪಿಗೆ ತಗೊಬರ್ತಾನೆ. ಆಗ ನಾವು ಅದನ್ನು ಒಪ್ಪಿಸ್ಕೊಡ್ಬೇಕು. ದೇವರೇ ನಿಜ, ನಿನಗೆ ಹೇಳಿದ್ದು ನಾನು ಮಾಡಿ ತಪ್ಪಪ್ಪ, ಇಲ್ಲೇ ತಪ್ಪು ಮಾಡಿದೆ, ನಾನು ಕ್ಷಮಿಸಪ್ಪ. ನಾವು ದೇವ್ರ ಪ್ರತಿ ತಪ್ಪುಗಳನ್ನ ಅರಕೆ ಮಾಡಿ ಬಿಟ್ಟು ಬಿಡಬೇಕು.